ತಮ್ಮ ವಿರುದ್ಧ ನಡೆದುಕೊಂಡ್ರೆ ಎರ್ರಾಬಿರ್ರಿ ಸುಂಕವನ್ನ ವಿಧಿಸ್ತಾ ಬರ್ತಾ ಇದ್ದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅಲ್ಲಿನ ಸರ್ವೋಚ್ಚ ನ್ಯಾಯಾಲಯ ಸರಿಯಾಗಿ ಚಾಟಿಯನ್ನ ಬೀಸಿದೆ. ಈಗಿನ ಟ್ಯಾರಿಫ್ ಎಲ್ಲವೂ ಸಂವಿಧಾನ ಬಾಹಿರ ಅಂತ ಅಮೆರಿಕ ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಯಾಲಯದಲ್ಲಿ ಟ್ರಂಪ್ ವಿರುದ್ಧ ವಾದಿಸಿದ್ದು ನೀಲ್ ಕಟ್ಯಾಲ್ ಎಂಬ ಕಾನೂನು ದೈತ್ಯ ಇರುವ ಇವರ ಮೂಲ ಭಾರತ ಅನ್ನೋದು ಆಶ್ಚರ್ಯ ಸಂಗತಿಯಾಗಿದೆ. ಹೌದು, ಯುಎಸ್ ಅಧ್ಯಕ್ಷರ ವಿರುದ್ಧ ನ್ಯಾಯಾಲಯದಲ್ಲಿ ವಾದ ಮಂಡಿಸಿದ್ದು ಭಾರತೀಯ ಮೂಲದ ಅಮೆರಿಕನ್ ಲಾಯರ್ ನೀಲ್ ಕಟ್ಯಾಲ್. 54 ವರ್ಷದ ನೀಲ್ ಕಟ್ಯಾಲ್ ಅಮೆರಿಕದ ಅತ್ಯಂತ ವರ್ಚಸ್ಸಿನ ಮತ್ತು ಅನುಭವಿ ವಕೀಲರಲ್ಲಿ ಒಬ್ಬರು. ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ವಾದ ಮಂಡಿಸಿದ ಹೆಗ್ಗಳಿಕೆ ಇವರದ್ದು. ಹಿಂದಿನ ಬರಾಕ್ ಒಬಾಮಾ ಆಡಳಿತದ ಅವಧಿಯಲ್ಲಿ ಅಮೆರಿಕ ಆಕ್ಟಿಂಗ್ ಸಾಲಿಸಿಟರ್ ಜನರಲ್ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಸಾಂವಿಧಾನಿಕ ವಿಷಯಗಳಲ್ಲಿ ದೇಶದ ಪ್ರಮುಖ ಕಾನೂನು ಸಲಹೆಗಾರರಾಗಿ ಇವರು ಗುರುತಿಸಲ್ಪಡುತ್ತಿದ್ದಾರೆ. ಇವರೇ ಟ್ರಂಪ್ ಸುಂಕದ ವಿರುದ್ಧ ಕೋರ್ಟ್ನಲ್ಲಿ ವಾದವನ್ನ ಮಂಡಿಸಿದ್ರು. ಈಗ ಅಮೆರಿಕ ಲೀಡಿಂಗ್ ವಕೀಲರಾದಂತಹ ನೀಲ್ ಕಟ್ಯಾಲ್ ಅಮೆರಿಕದ ಚಿಕಾಗೋ ನಗರದಲ್ಲಿ ಜನಿಸಿದ್ರು. ಇವರ ಪೋಷಕರು ಭಾರತದಿಂದ ಯುಎಸ್ಗೆ ವಲಸೆಯನ್ನ ಹೋದವರು. ಇವರ ತಾಯಿ ವೈದ್ಯೆ ಮತ್ತು ತಂದೆ ಎಂಜಿನಿಯರ್. ಪ್ರತಿಷ್ಠಿತ ಏಲ್ ಲಾ ಸ್ಕೂಲ್ ನಲ್ಲಿ ಕಾನೂನು ಪದವಿಯನ್ನ ಪಡೆದ್ರು. ಈಗ ನೀಲ್ ಅವರ ಸಹೋದರಿ ಸೋನಿಯಾ ಕಟ್ಯಾಲ್ ಕೂಡ ಕ್ಯಾಲಿಫೋರ್ನಿಯಾದ ವಿವಿಯಲ್ಲಿ ಕಾನೂನು ವಿಭಾಗದ ಲೆಕ್ಚರರ್ ಆಗಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳನ್ನ ಇದೇ ಮೊದಲ ಬಾರಿಗೆ ಕಟ್ಯಾಲ್ ಕೋರ್ಟ್ ನಲ್ಲಿ ಎದುರಿಸ್ತಾ ಇರೋದಲ್ಲ. ಈ ಹಿಂದೆ ಕೂಡ ಟ್ರಂಪ್ ಜಾರಿಗೆ ತಂದಿದ್ದಂತಹ ಮುಸ್ಲಿಂ ದೇಶಗಳ ಮೇಲೆ ಪ್ರಯಾಣ ನಿಷೇಧ ನೀತಿಯ ವಿರುದ್ಧವಾಗಿಯೂ ಕೂಡ ಇವರು ನ್ಯಾಯಾಲಯದಲ್ಲಿ ಹೋರಾಡಿದ್ರು. ತೆರಿಗೆ ಮತ್ತು ಸುಂಕದ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಸಂಸತ್ತಿಗೆ ಇದೆಯೇ ಹೊರತು ಅಮೆರಿಕದ ಅಧ್ಯಕ್ಷರಿಗೆ ಅಲ್ಲ ಅನ್ನೋದನ್ನ ನೀಲ್ ಕಟ್ಯಾಲ್ ಅವರು ಸಮರ್ಥವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂವಿಧಾನವು ತೆರಿಗೆ ವಿಧಿಸುವಂತಹ ಅಧಿಕಾರವನ್ನ ಕಾರ್ಯಾಂಗಕ್ಕೆ ನೀಡಿಲ್ಲ. ನೀವು ಇದನ್ನ ಬಳಸಿದ ರೀತಿಯೇ ಕಾನೂನು ಬಾಹಿರ ಅಂತ ಟ್ರಂಪ್ಗೆ ಚಾಟಿ ಬೀಸಿದಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ.